ಮರು ತನಿಖೆ ಅಂದ್ರೂ ಮರು ಸಮೀಕ್ಷೆ ಆಗಬೇಕಾಗಿದ್ರೂ 90 ದಿನ ಡೆಡ್ಲೈನನ್ನು ಕೊಟ್ಟಿದ್ದಾರೆ. 90 ದಿನ. ಈಗ ನೋಡಿರಿ 10 ವರ್ಷನೇ ಕಾದಿದ್ದೀವಿ. ಈಗ ಜಾತಿ ಜನ 2015ರಲ್ಲಿ ಸಿದ್ದರಾಮಯ್ಯನವ್ರು ಮಾಡಿದ್ದು, ಈಗ 10 ವರ್ಷನೇ ಕಾದಿದ್ದೀವಿ. ಈ 10 ವರ್ಷದ ನಂತರ ಮರು ಸಮೀಕ್ಷೆ ಮಾಡೋದೇನೈತೆ? ಹಿಂದೆಯೇ 6,25,00,000 ಜನ ಇದ್ದರು, ಅದರಲ್ಲಿ ಸುಮಾರು 5,98,00,000 ಜನ ಸಮೀಕ್ಷೆಯಲ್ಲಿ ಒಳಗಾಗಿದ್ದರು. ಈಗ 10 ವರ್ಷದ ನಂತರ ಈಗ 1 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು. ಜನಸಂಖ್ಯೆ ಜಾಸ್ತಿ ಆದ್ರೂ ಈಗ ಜಾತಿ ಜನಗಣತಿಯಲ್ಲಿ ಯಾವ್ಯಾವ ಸಮಾಜ ಎಷ್ಟೆಷ್ಟಿದೆ ಅಂತ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲ ಹೊರಗಡೆನೇ ಬಂದಿದೆ. ಆ ಜಾತಿ ಜನಗಣತಿಯಲ್ಲಿ ಯಾವ ಜನ ಜಾಸ್ತಿ ಇರ್ತಾರೆ, ಬೆಳವಣಿಗೆಗಳು ಮತ್ತು ಮಕ್ಕಳುಗಳು ಇನ್ನೊಂದಾಗಲಿ ಅಲ್ಲೇ ಜಾಸ್ತಿ ಆಗೋದು ಈಗ ಅಲ್ಲ. ಅದರಲ್ಲೇನು ಇನ್ನೂ ಹೆಚ್ಚಿನ ಜನಸಂಖ್ಯೆನೇ ಆಗ್ತದೆ. ಅಲ್ಲಿ ಇವರು ಎಷ್ಟೇ ವರ್ಷ ಅಲ್ಲಿ ಯಾವಾಗಲೇ ಮಾಡಲಿ, ಈಗ ಏನಿದೆ ಅದೇನೇ ಅಲ್ಲೂ ಉತ್ತರ ಬರೋ ಅಂಥದ್ದು. ಸಿದ್ದರಾಮಯ್ಯನವ್ರಿಗೆ ಅದರ ಅವಶ್ಯಕತೆ ಏನಿರಲ್ಲ. ಈ ಜಾತಿ ಗಣತಿನ ತೋರಿಸ್ಕೊಂಡು ಮಾಡಬೇಕಾದಂಥದ್ದು ಸಿದ್ದರಾಮಯ್ಯನವ್ರಿಗೆ ಏನಿಲ್ಲ. ಯಾಕೆ ಅಂದರೆ ಅವ್ರಿಗೆ ಆಲ್ರೆಡಿ 5 ವರ್ಷಗಳು ಮುಖ್ಯಮಂತ್ರಿಗಳಾಗಿದ್ದೇನೆ, ಈ ರಾಜ್ಯವನ್ನು ಆಡಳಿತ ಮಾಡಿದರೆ ಈಗ 2ನೇ ವರ್ಷವೂ ರಾಜ್ಯಭಾರ ಮಾಡ್ತಾಯಿದ್ದಾರೆ. ಅಲ್ಲಿ ಯಾರಿಗೂ ಸರಿದೋಗಿಸ್ಕೊಂಡು ಹೋಗಿ ಮಾಡೋ ಅಂಥದ್ದು ಏನಿಲ್ಲ. ಈಗಾಗಲೇ ಅವ್ರು ಕೊಟ್ಟಂಥ ಭರವಸೆಗಳು ಮತ್ತು ಗ್ಯಾರಂಟಿಗಳನ್ನ ನಿಮಗೆ ಎಲ್ಲ ಗೊತ್ತು. ಅವ್ರು ಕೊಟ್ಟಂಥ 5 ಗ್ಯಾರಂಟಿಗಳನ್ನ ಈಗಾಗಲೇ ಜನಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಸುಮಾರು ಕರ್ನಾಟಕದ 7 ಕೋಟಿ ಜನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಗಳನ್ನ ಪಡ್ಕೊತಾ ಇದ್ದೀವಿ. ಅದರಲ್ಲಿ ಆ ರೀತಿ ಏನಿರಲ್ಲ. ಈಗಾಗಲೇ ಎಲ್ಲರೂ ಕಂಪ್ಲೇಂಟ್ ಬೇರೆಯವ್ರು ಮಾಡಿದಾರಲ್ಲ, ಕೆಲವು ಏನೋ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ. ಈಗ ಏನಾಗಿದ್ರು ಈಗ 5,98,00,000 ಜನ ಮಾಡಿದ್ದಾರೆ. ಅದರಲ್ಲಿ ಈಗ ನಾನು ಮಾಡಿಲ್ಲ ಅಂದರೆ ಈಗೆಲ್ಲ ಆನ್ಲೈನಲ್ಲಿ ಬಿಡುಗಡೆ ಮಾಡಿದ್ರೆ ಈಗ ಅದನ್ನು ಫಸ್ಟ್ ಬಿಡುಗಡೆ ಮಾಡಬೇಕು ಇವರು ಸರ್ಕಾರದವರು. ಏನು 5,98,00,000 ಜನ ಕುಟುಂಬಸ್ಥರು ಬಂದಿದ್ದಾರೆ, ಅದರಲ್ಲಿ ಏನು ಈಗ ನಿಮ್ಮಷ್ಟು ಯಾರು ಎ ಅನ್ನೋನು ಬಿ ಅನ್ನೋನು ಸಿ ಅನ್ನೋನು ನಂದಿಲ್ಲ ಅಂದಾಗ ಅಲ್ಲಿ ಬಿಡುಗಡೆ ಮಾಡಿದ್ರೆ ಆನ್ಲೈನಲ್ಲಿ ನೀವಿಲ್ಲ ನಾವಿಲ್ಲ ಯಾರು ಹೋಗೋ ಓಪನ್ ಮಾಡಿದ್ರು ಅಲ್ಲಿ ಇರ್ತದೆ. ಆದ್ದರಿಂದ ನೋಡೋಣ, 90 ದಿವಸದೊಳಗೆ ಆಗಬೇಕು ಅಂತ ಹೇಳಿದ್ದಾರೆ. 10 ವರ್ಷನೇ ಕಾದಿದ್ದೀವಿ, 90 ದಿನಕ್ಕೆ ಏನಂತೆ ಆ ಥರ ಎಲ್ಲ ಏನಿಲ್ಲ. ಏನಾಗಿರ್ತದೆ, ಒಬ್ರಿಗೇನೋ ಇರ್ತದೆ, ನಾವೇನೋ ಹೀಗಿದ್ದೀವಿ ಆಗಿದ್ದೀವಿ, ನಮ್ದು ಅಷ್ಟಿದೆ ಇಷ್ಟಿದೆ ಅಂತ ತಲೆಯಲ್ಲಿ ಓಡ್ತಾ ಇರ್ತದೆ. ಅದು ಸಮೀಕ್ಷೆ ಆಗಿ ಅದು ಹೊರಗೆ ಬಂದಾಗಲೇ ತಾನೇ ಗೊತ್ತಾಗಿದೆ. ಈಗ ಅಲ್ಲಿ ತನಕ ಎಲ್ಲಿ ಗೊತ್ತಿತ್ತು? ನಾವೆಲ್ಲ ಇಂಥ ಜನಾಂಗ ಫಸ್ಟು, ಇಂಥ ಜನಾಂಗ ಸೆಕೆಂಡ್, ಇಂಥ ಜನಾಂಗ ಥರ್ಡ್ ಅಂತ ಹೇಳ್ತಿದ್ದೋ. ಈಗ ಆ ರೀತಿ ಆಗಿಲ್ಲ, ಎಲ್ಲ ಬದಲಾವಣೆಗಳಿದೆ. ಆದ್ದರಿಂದ ಅವ್ರಿಗೆ ಅಂತಕ ಇರ್ಬೋದು, ನಮ್ಮದೇನು ಇಷ್ಟಿತ್ತು ಈಗ ಆಗಿದೆ ಅನ್ನೋದು. ಅದು ಬಿಟ್ಟರೆ ಯಾವುದೇ ಮರು ಸಮೀಕ್ಷೆ ಆಗಲಿ ಮತ್ತೊಂದು ಮಾಡಲಿ, ಈಗ ಏನು ರಿಪೋರ್ಟ್ ಇದೆ ನೆಕ್ಸ್ಟ್ ಅದೇ ಬರೋದು. ಹಾಗೆ ಆಗುತ್ತೆ. ಹಿಂದೆ 6,25,00,000 ಜನ ಇದ್ದರು, 5,98,00,000 ಜನಕ್ಕೆ ಸಮೀಕ್ಷೆ ಆಗಿತ್ತು. ಈಗ 7 ಕೋಟಿ ಆಗಿದೆ. ಅದರಲ್ಲಿ 75,00,000 ಜನ ವೇರಿ ಆಗುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಈಗ ಎಕ್ಸಾಮು ಹುಡುಗರು ಕಟ್ಟಿರ್ತಾರೆ, ಮತ್ತು ಮರು ಪರೀಕ್ಷೆಗೆ ಇದು ಮಾಡ್ತಾರೆ, ರೀಕೌಂಟಿಂಗ್ ಆಗ್ತಾರೆ. ಈಗ 28 ಬಂದರೆ 29 ಆಗುತ್ತೆ ಹೊರತು ಇನ್ನೇನಾಗಲ್ಲ. ಅಷ್ಟೇ, 1-2 ಹೆಚ್ಚು ಕಡಿಮೆ ಬರ್ತಾ ಆ ಥರ ವ್ಯತ್ಯಾಸಗಳೇನಾಗಲ್ಲ. ಏನು ಸಮಾಜದ ಯಾವ್ಯಾವ ಸಮಾಜ ಎಷ್ಟೆಷ್ಟಿದ್ರು ಅದರಲ್ಲಿ ಇನ್ನೊಂದು 75,00,000 ಇನ್ಕ್ಲೂಡಿಂಗ್ ಆಗುತ್ತೆ ಅಷ್ಟೇ. ಇವರೇನು ಸಾಕ್ಷಿ ಹಾಕಿದ್ರಂತ ಹೋಗಿ ರಿಜಿಸ್ಟ್ರೇಷನ್ ಮಾಡುವಾಗ ಇವರಿಬ್ಬರಿಗೂ ಮಾಡ್ಕೊತಿದ್ರಲ್ಲ, ಅವಾಗೇನು ಸಾಕ್ಷಿ ಹಾಕಿದ್ರ ಇವರು? ಅಂದರೆ ಇವ್ರಿಗೆ ಇಲ್ಲಿ ಅಧಿಕಾರ ಚೆನ್ನಾಗಿ ನಡೀತಾ ಐತೆ, ಕರ್ನಾಟಕ ಸುಭಿಕ್ಷವಾಗಿ ಭಾಳ ಚೆನ್ನಾಗಿದೆ. ಇವ್ರು ಮಾಡಬೇಕಾಗಿರೋದೇನು? ಈಗ ಮೇಕೆದಾಟು ಕುಡಿಯೋ ನೀರಿಗೆ ಸಮಸ್ಯೆ ಐತೆ, ಅಲ್ಲೋಗಿ ಕೇಳಬೇಕು. ಭದ್ರಾ ಯೋಜನೆಗೆ 5,300 ಕೋಟಿ ಅಂತ ಹೇಳಿದ್ರು, 1 ರೂಪಾಯಿ ಬಂದಿಲ್ಲ. ನಮಗೆ ಬರಬೇಕಾಗಿರೋ GSTಗಳು ಅಮೌಂಟು ನಮಗೆ ಬರ್ತಾಯಿಲ್ಲ. ಇಲ್ಲಿ ಆಗಬೇಕಾದ್ರೆ ಯೋಜನೆಗಳ ಬಗ್ಗೆ ಹೋಗಿದ್ದೇನೆ, ಇವರು MP ಗಳೆಲ್ಲ ಹೋಗಿದ್ದೇನೆ. ಅತಿ ಹೆಚ್ಚಿನ MP ಗಳು ಗೆದ್ದಿದ್ದಾರಲ್ಲ ಕರ್ನಾಟಕದಲ್ಲಿ. ಬಾಯಿ ಬಿಡ್ತಾರೆ ಅವ್ರು ಯಾರ? ಒಂದು ಬಾಯಿ ಬಿಡಲ್ಲ, ಏನಿಲ್ಲ. ಬರೀ ಏನಿದ್ರು ಇವ್ರಿಗೇನು ವಿರೋಧ ಪಕ್ಷ ನಾಯಕರಾಗಿ ಒಂದೇ ಒಂದು ಕೆಲಸ ಅವ್ರದ್ದು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು, ಹೋಮ್ ಮಿನಿಸ್ಟ್ರು ರಾಜೀನಾಮೆ ಕೊಡಬೇಕು. ಇವರು ಈ BJP ಏನಂದರೆ ಜಾತಿನೇ ಎತ್ಕಟ್ಟೋದು. ಸಣ್ಣ ಎಕ್ಸಾಂಪಲ್ ಅಂದರೆ ನೋಡ್ರಿ, ಈಗ ಗುಲ್ಬರ್ಗದಲ್ಲಿ ಖರ್ಗೆ ಮಗಂಗೆ ಯಾರನ್ನು ಬಿಟ್ಟಿದ್ದಾರೆ? ಛಲವಾದಿ ನಾರಾಯಣ ಸ್ವಾಮಿ ಬಿಟ್ಟಿದ್ದಾರೆ. ಇಲ್ಲಿ ಬಳ್ಳಾರಿಗೆ ಬಂದರೆ ಯಾರು ಬಿಟ್ಟಿದ್ದಾರೆ? ನಾಗೇಂದ್ರ ಅವ್ರ ಮೇಲೆ ರಾಮುಲು ಅವ್ರಿಗೆ ಬಿಟ್ಟವ್ರೆ. ಒಂದೊಂದು ಸಮಾಜಕ್ಕೆ ಒಬ್ಬೊಬ್ರನ್ನ ಇವರು ಎತ್ಕಟ್ಟೋದ್ರಲ್ಲಿ 2 ಮಾತಿಲ್ಲ. ಈಗ ಆಗಬೇಕು. ಈಗ ನಮಗೆ ಏನಾಗಬೇಕು? ಇಲ್ಲಿ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಂದ್ರೆ ಏನು ಬೇಕು? ನಾವು ಕಟ್ತಾ ಇರೋ ಅಮೌಂಟು GST ಎಷ್ಟು? ನಮಗೆ ಬರ್ತಾ ಇರೋದೆಷ್ಟು? ನಾವು 1 ರೂಪಾಯಿ ಕಟ್ಟರೆ 12ರಿಂದ 15 ಪೈಸೆ ಬರ್ತೈತೆ. ಇನ್ನು ಮಿಕ್ಕಿದ ದುಡ್ಡು ತಂದಿದ್ದೀನಿ. ಅಭಿವೃದ್ಧಿ ಕಡೆ ಮಾತಾಡಬೇಕು ಇವರು. ಅಭಿವೃದ್ಧಿ ಬಿಟ್ಬಿಡ್ತಾರೆ. ಯಾವುದೋ ಒಂದು ಸಣ್ಣದೇನೋ ತಗೊಳ್ಳೋದು, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಟ್ಟು ಪರಿಹಾರ ಆಗುತ್ತಾ? ಹಂಗೆ ರಾಜೀನಾಮೆ ಕೊಡ್ಬೇಕಾದ್ರೆ ಇವತ್ತು ರೈಲು ಅಪಘಾತ ಆಯಿತು, ಮೊನ್ನೆ ಇವತ್ತು ವಿಮಾನ ಅಪಘಾತ ಆಯಿತು, ಯಾರು ರಾಜೀನಾಮೆ ಕೊಡಬೇಕು? ಇವ್ರು ಯಾಕೆ ಕೇಳ್ತಾ ಇಲ್ಲ?